ಮಂಡ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆಗೆ ಒತ್ತಾಯಿಸಿ ಜಿಲ್ಲಾ ಬಿಜೆಪಿ ಘಟಕ ಪ್ರತಿಭಟನೆ ನಡೆಸಿತು. ಪರಿಶಿಷ್ಟ ಹಣವನ್ನು ಗ್ಯಾರಂಟಿಗೆ ಉಪಯೋಗಿಸಿದ ಕಾಂಗ್ರೆಸ್ ಸರ್ಕಾರಕ್ಕೆ, ವಾಲ್ಮೀಕಿ ಹಗರಣದಲ್ಲಿ ನುಂಗು ನೀರು ಕುಡಿದ ಕಾಂಗ್ರೆಸ್ ಸರ್ಕಾರಕ್ಕೆ, ಜೈಲು ಪಾಲಾಗುತ್ತಿರುವ ಕಾಂಗ್ರೆಸ್ ನಾಯಕರಿಗೆ, ಸಮಾಜವಾದಿ ಸಿದ್ದರಾಮಯ್ಯನಿಗೆ, ಪ್ರಜಾವಾದಿ ಸಿದ್ದರಾಮಯ್ಯನಿಗೆ, ಕೆರಗೋಡು ಹನುಮನ ಶಾಪ, ನಾಗಮಂಗಲ ಗಣೇಶನ ಶಾಪ, ಮೈಸೂರು ಚಾಮುಂಡಿಯ ಶಾಪ, ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಭಾರತವನ್ನು ಭಾಗ ಮಾಡಲು ಹೊರಟಿರುವ ದಿಸಾಗೆ, ಸಂವಿಧಾನಕ್ಕೆ ಗೌರವ ಕೊಡುವ ಕಾಂಗ್ರೆಸ್ ನಾಯಕನಿಗೆ, ನ್ಯಾಯಾಂಗವನ್ನು ಅಡಗಿಸುತ್ತಿರುವ ಕಾಂಗ್ರೆಸ್ ನಾಯಕನಿಗೆ ಅಯ್ಯಯ್ಯೋ ಘನವೆತ್ತ ಹೈಕೋರ್ಟು ಕೊಟ್ಟಿರುವ ತೀರ್ಪನ್ನು ನಮ್ಮ ಭಾರತೀಯ ಜನತಾ ಪಾರ್ಟಿ ಮಂಡ್ಯ ಜಿಲ್ಲೆ ಗೌರವಿಸ್ತೀವಿ ಮತ್ತು ಅದನ್ನು ಸ್ವಾಗತ ಮಾಡ್ತೀವಿ. ಇವತ್ತು ಮಾನಗೆಟ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಕ್ಷಣ ಏನಿವತ್ತು ಈ ತೀರ್ಪು ಹೊರಬಿದ್ದ ತಕ್ಷಣ ನೈತಿಕ ಹೊಣೆ ಹೊತ್ತು ಯಾವತ್ತೋ ರಾಜೀನಾಮೆ ಕೊಡಬೇಕಿತ್ತು. ಇಷ್ಟು ದಿವಸಗಳ ಕಾಲ ಬಂಡತನವನ್ನು ಪ್ರದರ್ಶನ ಮಾಡಿಕೊಂಡು ಅಧಿಕಾರದ ಒಂದು ಕುರ್ಚಿಗೆ ಅಂಟ್ಕೊಂಡು ಕೂತಿರುವಂಥ ಸಿದ್ದರಾಮಯ್ಯನವರು ಇವತ್ತು ತಕ್ಷಣ ರಾಜೀನಾಮೆ ಕೊಡಬೇಕು. ನಮ್ಮ ಭಾರತೀಯ ಜನತಾ ಪಾರ್ಟಿ ಮಾನ್ಯ ರಾಜ್ಯಾಧ್ಯಕ್ಷರಾದ BY ವಿಜಯೇಂದ್ರ ಅವರು ಮತ್ತು ನಮ್ಮೆಲ್ಲ ಪಕ್ಷದ ನಾಯಕರುಗಳು ಇವತ್ತು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ನಾವೆಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀವಿ. ಇದು ಎಲ್ಲಿಯವರೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದಿಲ್ವೋ ಅಲ್ಲಿಯವರೆಗೂ ಕೂಡ ನಾವು ಈ ಹೋರಾಟವನ್ನು ಮುಂದುವರಿಸ್ತೀವಿ. ಯಾವುದೇ ಕಾರಣಕ್ಕೂ ವಿಷಯದಲ್ಲಿ ನಾವು ರಾಜಿ ಆಗುವಂಥ ಪ್ರಶ್ನೆ ಇಲ್ಲ. ನಮ್ಮ ಏನು ಕಳೆದ ಒಂದು ತಿಂಗಳ ಹಿಂದೆ ನಡೆದಂಥ ಮೈಸೂರು ಚಲೋ ಪಾದಯಾತ್ರೆ, ಇದೇ ಮೂಢ ಹಗರಣದ ವಿಷಯದಲ್ಲಿ ನಾವು ಮಾಡಿದ ಪಾದಯಾತ್ರೆಗೆ ನಮಗೆ ಸಿಕ್ಕಂಥ ಜಯ. ಇವತ್ತು ಕೋರ್ಟು ಏನು ಆದೇಶ ಕೊಟ್ಟಿದೆಯೋ ಅದನ್ನು ಮತ್ತೊಮ್ಮೆ ನಾವೆಲ್ಲರೂ ಕೂಡ ಗೌರವಿಸ್ತಾ ಅದನ್ನು ಸ್ವಾಗತ ಮಾಡ್ತಾ, ನಮ್ಮ ಒತ್ತಾಯ ಇಷ್ಟೇ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಕ್ಷಣ ಒಂದು ಇಡೀ ಕರ್ನಾಟಕ ರಾಜ್ಯಕ್ಕೆ ಎಂತೆಂಥ ದೊಡ್ಡ ದೊಡ್ಡ ಮುಖ್ಯಮಂತ್ರಿಗಳು ಒಂದು ಮೇಲ್ಪಂಕ್ತಿ ಹಾಕ್ಕೊಟ್ಟಿದ್ದಾರೋ ಅದೇ ರೀತಿ ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆಯನ್ನು ಕೊಟ್ಟು ಮತ್ತೆ ಅವರು ತನಿಖೆಯನ್ನು ಎದುರಿಸಬೇಕು ಅಂತೇಳಿ ಈ ಸಮಯದಲ್ಲಿ ನಾವೆಲ್ಲರೂ ಒತ್ತಾಯ ಮಾಡ್ತೀವಿ. ಅಲ್ಲ, ಇವಾಗ ಕೋರ್ಟು ಪ್ರತಿಯೊಬ್ಬರಿಗೂ ಕೂಡ ನ್ಯಾಯ ಎಲ್ಲರಿಗೂ ಒಂದೇ. ಸುಪ್ರೀಂ ಕೋರ್ಟ್ಗಾರು ಹೋಗಲಿ ಎಲ್ಲಾದ್ರೂ ಹೋಗಲಿ ನ್ಯಾಯ ಎದುರಿಸ್ತೀವಿ, ತನಿಖೆ ಎಲ್ಲರಿಗೂ ಒಂದೇ. ಆದರೆ ನಮ್ಮ ಒತ್ತಾಯ ಈಗ ನಾವು ಏನು ತಪ್ಪೇ ಮಾಡಿಲ್ಲ, ನಾನು ಮಿಸ್ಟರ್ ಕ್ಲೀನು, ಕಪ್ಪು ಚುಕ್ಕೆ ಇಲ್ಲ ಅಂತ ಹೇಳ್ತಾ ಇದ್ದಂಥ ಸಿದ್ದರಾಮಯ್ಯನವ್ರಿಗೆ ಇವತ್ತು ಕೋರ್ಟ್ ಹೇಳಿದೆ, ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿದೆ. ಆ ವಿಷಯದಲ್ಲಿ ಅವರು ರಾಜೀನಾಮೆ ಕೊಟ್ಟು ಸುಪ್ರೀಂ ಕೋರ್ಟ್ಗೆ ಹೋಗಿ ಅಲ್ಲಿ ತನಿಖೆ ಎದುರಿಸ್ಬಿಟ್ಟು ಅಲ್ಲಿ ಕ್ಲೀನ್ ಚೀಟ್ ತಗೊಂಡು ನಾನು ಮಿಸ್ಟರ್ ಕ್ಲೀನು, ನಾನು ಒಂದೂ ಕಪ್ಪು ಚುಕ್ಕೆ ಇಲ್ಲ ಅಂತ ಬಂದಾದ್ಮೇಲೆ ಬೇಕಾದ್ರೆ 136 ಸಂಖ್ಯೆ ಶಾಸಕರಿದ್ದಾರೆ. ಪುನಃ ಬಂದವರು ಮುಖ್ಯಮಂತ್ರಿ ಆಗಲಿ, ಯಾರೂ ಬೇಡ ಅನ್ನೋದಿಲ್ಲ. ಆದರೆ ಈಗ ಒಂದು ಇಡೀ ರಾಜಕೀಯ ಮಾಡ್ತಿರೋಂಥ ಈ ಮೇಲ್ಪಂಕ್ತಿ ಹಾಕ್ಕೊಡ್ಬೇಕು, ಆ ವಿಷಯದಲ್ಲಿ ಸಿದ್ದರಾಮಯ್ಯನವರು ತಕ್ಷಣ ರಾಜೀನಾಮೆ ಕೊಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೀವಿ.